जरा पाटण मध्ये दमना तर कम आहे तर अहो जरा कट ಮಾಡಿ जरा पाटण मध्ये दमना ನೀವು ಪ್ರೋಗ್ರೆಸ್ ಮಾಡ್ತೀರಾ ಯಾಕೆ ಅವು ಚಿತ್ರ ತೆಗೆದು ಪೇಪರ್ ಕಟ್ ಮಾಡೋದು ನಾವು ಮಾರ್ಕ್ಸ್ ಅಂತ ಅವು ಜಾಸ್ತಿ ಆಗೋದಿಲ್ಲ ನಿಜ ಓದೋ ಜರ ಕಮ್ ಇದೆ ಇಲ್ಲಿ ಫೋಟೋ ಶಾಪ್ ಬರ್ಲಿಕ್ಕಿಲ್ಲ ಬಹುಶಃ 1 to 3 ಅಂದ್ರೆ ಚಿತ್ರ ಇರುತ್ತೆ ಆಮೇಲೆ ಕಟ್ ಮಾಡೋದು ಆಮೇಲೆ ಎಲ್ಲ ಮಾಡೋದು ಮುಂದಿನ ಕೆಲಸ ಓದ್ಬೇಕು ಅದು ಏನದಾರ ಓದ್ಬೇಕು ಕಟ್ ಮಾಡೋದ್ರಕ್ಕ ಅದು ಓದಿಗೆ ಬರೋದು ಒಬ್ಬರು ಕಟ್ ಮಾಡಿದ್ರೆ ಚಿತ್ರ ತೆಗೆಯೋದು ಗಾಡಿ ಕಟ್ಟೋದು ಅದೇ ನಾವು ತಿಳ್ಕೋತೇ ಬೇಡ್ರಿ ಇಲ್ಲ ಅದು ಜರಾನೇ ಆಟ ಡ್ಯಾನ್ಸ್ ಇವು ನಮ್ಮ ಮನುಷ್ಯ ಬಿಟ್ಟು ವ್ಯಕ್ತ ಮಾಡ್ರಿ ಜರ ವಿದ್ಯಾದ ಕಡೆ ಜರನೇ ನಮ್ಮ ತಿಳಿದು ಜರ ಓದಕ್ಕ ಕನ್ನಡ ವ್ಯವಸ್ಥೆ ಒಟ್ಟು ಕನ್ನಡ ಅಚ್ಚೇ ಬರಲಿಲ್ಲ ಕನ್ನಡ ಈಗ ಯಾಕೆ ನಮ್ಮಲ್ಲಿ ಫೋಟೋ ಶೋ ಅಂತ सब कन्नड़ ಬಗ್ಗೆ ಅದು ಹೇಳಿದ್ರೆ ಅಶೋಕ್ ಕನ್ನಡ ತಂದ್ರೆ ಅವು ಇದು ನಾವು ತಗೊಂಡು ನಾವೇನು ಮಾಡೋದು ನೀವು ಇದ್ರೆ ಹುಡುಗರು ಯಾವಾಗ ಕಳಿಸ್ತೀವಿ ನಿಲ್ಲಿಸ್ರಿ ಅವ್ರ ಕೈಲ ಬುಕ್ ಕೊಡ್ರೆ ಅವು ಹ್ಯಾಂಗೆ ಅಂತ ನೋಡ್ರಿ ನಾವು ಹೇಳಿ ಇನ್ನೊಂದು ಮಂದಿ ಎಲ್ಲರೂ ಅವ್ರು ನೋಡಿ ಯಾರು ಮಗನಿಗೆ ಕಳಿಸ್ರಿ ಹೋಗಿದ್ರಿ ಇಲ್ಲಿ ನಿಲ್ಲಿಸ್ಕೊಂಡು ನೋಡಿದ್ರಿ ಯಾರಿಗೆ ಕಳಿಸ್ರಿ ಹುಡುಗರು ಕಳಿಸ್ರಿ ಹುಡುಗಿಯರು ಕಳಿಸ್ಬೇಡ್ರಿ ಅದು ಸತ್ಯದ ಸತ್ಯದ ತಿಳ್ಕೊಂಡು ಬದಲಾವಣೆ ಮಾಡ್ತಾರೆ ಇವತ್ತಿನ ದಿವಸ ಪಾಲಕರು ಮತ್ತು ಪೋಷಕರ ಸಭೆಗೆ ಎಲ್ಲ ಪಾಲಕರು ಈ ಸಭೆಗೆ ಆಗಮಿಸಿದಂಥವರಿಗೆ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಶಾಲೆಯ ಮೇಲೆ ಸ್ವಲ್ಪ ಗ್ರಾಮದ ಹಿರಿಯರ ನಿಗಾ ಐತಿಲ್ಲ ನೋಡ್ತಕ್ಕಂಥ ನಿಗಾದ ಅವರಿಗೂ ನಿಗಾ ಮಾಡ್ತಕ್ಕಂಥ ಎಲ್ಲ ಹಿರಿಯರಿಗೂ ಅವ್ರಿಗೂ ನನ್ನ ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಗ್ರಾಮದಲ್ಲಿ ಶಾಲೆ ಇದ್ದಿರ್ತಕ್ಕಂಥದ್ದು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಇದ್ದಿರ್ತಕ್ಕಂಥದ್ದು. ನೀವೆಲ್ಲ ಇವತ್ತು ಬಂದಿರ್ತೀರಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬಂದಿರ್ತೀರಿ. ನೀವೆಲ್ಲ ದಿನನಿತ್ಯ ದುಡಿತಕ್ಕಂಥ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ದುಡಿತೀರಿ. ಬಟ್ ನಮ್ಮ ಊರು ಗ್ರಾಮಕ್ಕಾಗಲಿ ನಮ್ಮ ಊರಿಗಾಗಲಿ ಏನೇ ಆಗಲಿ ಯಾರು ಇನ್ನೊಂದು ಕೊಟ್ಟಿಲ್ಲ, ಸ್ವಂತ ಸ್ಥಿತಿಗಳನ್ನು ಮಾಡ್ತೀವಿ. ಬಟ್ ಸರ್ಕಾರ ಮಾಡ್ತದೆ, ಎಲ್ಲ ಮಾಡ್ತಾರೆ. ನಾವು ಏನು ದಾನ ಕೊಟ್ಟು ಏನು ಮಾಡಿಲ್ಲ. ಬಟ್ ನಾವು ದಿನನಿತ್ಯ ಮಕ್ಕಳಿಗೋಸ್ಕರನೇ ಮಾಡ್ತಾ ಇರ್ತೀವಿ. ಏನೇ ಅದನ್ನು ಒಳ್ಳೇದಾದ್ರೂ ಮಕ್ಕಳಿಗೋಸ್ಕರನೇ, ಕೆಟ್ಟದಾದ್ರೂ ಮಕ್ಕಳಿಗೋಸ್ಕರನೇ. ಆ ಮಕ್ಕಳ ಬಗ್ಗೆ ಯಾವಾಗ ನಿಗಾ ಇಡಂಗಿಲ್ಲ, ನಾವು ಅವ್ರಕ್ಕಿಂತಲೂ ಕೆಳಗಾಗ್ಬಿಡ್ತೀವಿ. ಈಗಿನ ಮಕ್ಕಳು ಬಹಳ ಹುಷಾರದ. 1984 ವಿಶ್ವಕಪ್ ಗೆದ್ದದ ಕ್ರಿಕೆಟ್ ಇವತ್ತು ನೀವು ಒಂದೇ ಎರಡನೇ ಮಗು ಹೇಳ್ತದೆ. ಮೊಬೈಲ್ದಾಗ ಅಷ್ಟು ಫಾಸ್ಟ್ ಆಗ್ಬಿಟ್ಟು ಹಿಂದಿನ ಚರಿತ್ರೆ ಹೇಳ್ತಾರೆ ಮಗು. ಈಗಿನ ಮಗು ಅದು ನಮ್ಗಿಂತ 10 ಪಟ್ಟು ಹುಷಾರಾಗ್ತದೆ ಇವತ್ತಿನ ಮಗು. ನಾವು ಅವ್ನ ಮುಂದೆ ಏನು ಹುಷಾರಿಲ್ಲ ಇವತ್ತಿನ ಮಕ್ಕಳೆಲ್ಲ. ನಮ್ಗೆ ಒಂದು ಕ್ಷಣದಾಗ ಮಾಡ್ಬಿಡ್ತಾರೆ. ನಾವು ಒಂದು ಕ್ಷಣದಾಗೆ ನಿಂತ ಜಾಗದಾಗ ಯಾವ ಸಮಯ ಬಿಟ್ಟು ಮಗು. ಆ ಮಗುವಿನ ಬಗ್ಗೆ ನಾವು ನಿರಂತರ ನಿಗಾ ಇರಬೇಕು. ಆ ಮಗುವಿನ ನಿಗಾ ಇರೋದ್ರ ಜೊತೆ ಶಾಲೆ ಮ್ಯಾಲೂ ನಿಗಾ ಇರ್ಬೇಕು. ನಮ್ಮ ಪಾಲಕರು ಶಾಲೆ ಚರಿತ್ರೆ ಗೊತ್ತಂತ. ನಿಮ್ಮ ಗ್ರಾಮ ಪಂಚಾಯತಿ ಹ್ಯಾಂಗದ ಹೇಳಿದ್ರೆ 10 ನಿಮಿಷನಾಗ ಎಲ್ಲ ಹೇಳ್ತೀವಿ. ನಿಮ್ದು ಯಾರು ಮಾಡಿದ್ರು ಮುಂದೆ ಯಾರು ಮಾಡಿದ್ರೆ ಎಲ್ಲ ಗೊತ್ತಿರ್ತದೆ. ಅದೇ ರೀತಿ ಶಾಲೆ ಬಗ್ಗೆನೂ ಗೊತ್ತಿರ್ಬೇಕು.
ನಮ್ಮ ಶಾಲೆ ಯಾವ ರೀತಿ ನಡಿಲಕತ್ತದ, ಶಾಲೆ ಶಿಕ್ಷಣ ಕರೆಕ್ಟಾಗಿ ಬರ್ತಾ ಇದ್ದಾರಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಲ್ಲ, ಶಾಲೆ ಮಕ್ಕಳು ಕಲಿಕಾ ಮಟ್ಟ ಚೆನ್ನಾಗಿದ್ದಲ್ಲ, ಅದು ನಮ್ಮೆಲ್ಲ ಪಾಲಕರ ಬರ್ಲಿಕ್ಕೆ ಮಾತ್ರ ಇರ್ಬೇಕು. ನಮ್ಮ ಮಗು ದಿನನಿತ್ಯ ಶಾಲೆಗೆ ಬರ್ಲಕತ್ತದ, ಬರೀ ದಿನ ಭರ್ತಿ ಮಾಡ್ತದ, ಶಾಲೆಗೆ ನಿಂತೆ ಇಲ್ಲ. ಸರ್ಕಾರ ಅದೇ ಮಾಡಕತ್ತದ. ಈ ವರ್ಷ 3 ಸಲ ಎಕ್ಸಾಮ್ ಇರ್ತದೆ, ಪಾಲಕರ ಹೆಸರು ಬಿಡೋದು 3 ಸಲ ಎಕ್ಸಾಮ್ ಇರ್ತದೆ. 3 ಸಲ ಯಾಕೆ ಎಕ್ಸಾಮ್ ಇಟ್ಟರು ಅಂದ್ರೆ, 1 ಸಲ ವಜ್ಜೆ ಆಗಿದ್ರೆ 2ನೇ ಸಲಕ್ಕೆ ಪಾಸ್ ಆಗಿ ಮುಂದಕ್ಕೆ ಹೋಗ್ಲಿ, 2ನೇ ಸಲನೂ ಪಾಸ್ ಆಗಿ 3ನೇ ಸಲಕ್ಕೆ ಪಾಸ್ ಆಗಿ ಮುಂದಕ್ಕೆ ಹೋಗ್ಲಿ, ವಜ್ಜೆ ಆಗೋದು ಬೇಡ. ಅದಕ್ಕೆ ನಮ್ಮ ಮಗು ಶಾಲೆಗೆ ಬಂದು ವಜ್ಜೆ ಆಗೋದು ಬೇಡ. ನಮ್ಮ ಶಾಲೆಗೆ ಬಂದ ಮಗು ಅಂದ್ರೆ ಇವತ್ತಿನ ದಿವಸದ ಕಲಿಬೇಕು. ಇವತ್ತಿನ ದಿವಸದ ಪರ್ಫೆಕ್ಟ್ ಆಗಿ 1 7 8ನೇ ತನಕ ಇಲ್ಲೇ ಸಮೀಪದ ಶಾಲೆ. ಅವಾಗ ನೀವು ಕಲಿತಕ್ಕಂಥ ಶಾಲೆಗೆ ಭಾಳ ದೂರದಲ್ಲಿ ಇದ್ದೀವಿ. 20 ಕಿಲೋಮೀಟರ್ ಗೆಲ್ಲದ 4-5 ಕರೋಡ್ ಶಾಲೆ ಇದ್ದೀವಿ. ನಮ್ಮ ಆಗಿನ ಕೈಲಾಗ ಅವಾಗ ಕಲ್ತಿಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನೇ ಬೇರೆ ಇದ್ದಾರೆ, ಇವತ್ತು ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೇ ಬೇರೆ ಇದ್ದಾರೆ. ಅವಾಗ ನಮಗೆ ಶಿಕ್ಷಣ ಕೊಡ್ತಕ್ಕಂಥ ಗುಡಿ ಬಡಿ ಶಿಕ್ಷಣ ಇತ್ತು, ನಾವು ಜೋತಾಗ್ತಿರೋ ಅಲ್ಲಿ ಟ್ಯೂಷನ್ ಕೂತು ನಮಗೂ ಜೋತಾಗ್ತಿದ್ರು. ಅವಾಗ ನಮಗೆ ಭಯ ಭಕ್ತಿ ಭಾಳ ಇತ್ತು, ಮತ್ತು ಆ ರೀತಿ ನಾವು ಎಲ್ಲರೂ ಓದುತ್ತಿದ್ದು ಕಲ್ತಿರ್ತೀವಿ. ಸ್ವಲ್ಪ ಕಲ್ತರು, ಬಟ್ ಎಲ್ಲರೂ ಟ್ಯಾಲೆಂಟ್ ಆಗಿದ್ದ ರೀತಿ ನಾವು. ಇವತ್ತಿನ ದಿವಸ ಶಿಕ್ಷಣದ ವ್ಯವಸ್ಥೆ ಯಾರಿಗೂ ಒಂದು ಮುಟ್ಟಲಾರ್ದೇ ಕಲಿಬೇಕು, ಭಯ ಇಲ್ಲದೇ ಕಲಿಬೇಕು. ಭಯ ಇಲ್ಲ ಅಂತ ಕಲಿಬೇಕಂದ್ರೆ ಮಕ್ಕಳು ಯಾರಿಗೆ ಕಲಿಬೇಕು? ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಕತ್ ಹೊಂಟದು. ನಾವು ಒಂದು ಮಗುವಿಗೆ ಹುಡ್ದೇವು ಅಂದ್ರೆ ಮಗುವಿನ ಪೇರೆಂಟ್ ಬಂದು ಹೇಳ್ತಾರೆ, ನಮ್ಮ ಮಗುವಿಗೆ ಸಿಕ್ಕಾಗಿ ಹುಡ್ದಾರ ದಾರಿ ಬಂದವ್ರು ನೋಡಿ ಎಲ್ಲ ಕೇಳ್ತಾರೆ. ಅದು ಶಿಕ್ಷಣ ವ್ಯವಸ್ಥೆದಾಗ ಹುಡಿ ಬಿಡದೇ ಕಲಿಸಬೇಕು ಅಂತ ಆದೇಶ ಆಗ್ತಿರ್ತಾರೆ. ಎಲ್ಲರೂ ಸುತ್ತಲೇ ಬಂದಿರ್ತಾರೆ, ಇದೀಗೆಲ್ಲ ಸುತ್ತಲೇ ಬಂದವಾಗ ಆಲ್ರೆಡಿ ಹುಡಿಲಾರ್ದೆ ಅವ್ರು ಕಲಿಸಬೇಕು. ಮಕ್ಕಳು ದಿನನಿತ್ಯ ಶಾಲೆಗೆ ಬರ್ತಾವ, ಶಾಲೆಗೆ ಬಂದ ಮುಂದೆ 10ನೇ ಪಾಸ್ ಆಗ್ತಾವ, 10ನೇ ಪಾಸ್ ಮುಂದೆ 2 ವರ್ಷ PUC ಮುಗಿಸ್ತಾವ, PUC ಮುಗಿಸಿದ ಮೇಲೆ ಮುಂದೆ ಡಿಗ್ರಿಗೆ ಅಲ್ಲಿ ಅಂತ ಶಾಲೆ ಭಾರತ ನಿಂತಿರ್ತಾವೆ. ಎಲ್ಲ ಮನಾಸ್ ಪ್ರೈವೇಟ್ ಶಾಲೆಗಳು ಭಾಳಷ್ಟು ಆಗ್ಯಾವ. ಯಾವಾಗ ಮುಗಿಸ್ತೇವೆ ಮನೆಗೆ ಬಂದು ಕರ್ಕೊಂಡು ಹೋಗೋದು ವ್ಯವಸ್ಥೆ ಆಗೈತಿ. BEd ಮತ್ತು DEd ಇದ್ದವ್ರು ಗೊತ್ತದ ಅವ್ರು, ಯಾಕೆ ಕರಿತಾ ಇದ್ದಾರೆ ಅವ್ರು, ಯಾಕಂದ್ರೆ ಶಾಲೆ ಓಪನ್ ಮಾಡಿದಾರ. ನಮ್ಮ ಮಕ್ಕಳು ಶಾಲೆ ಯಾವ ರೀತಿ ಕಲಿತಾ ಇದ್ದಾರೆ ಸರ್ಟಿಫಿಕೇಟ್ ಜಮಾ ಆಗತ್ತದ. ಫಸ್ಟ್ 1ನೇ ಹಿಡ್ಕೊಂಡು MA ಡಿಗ್ರಿ BEd ತನಕ ಸರ್ಟಿಫಿಕೇಟ್ ಜಮಾ ಆಗತ್ತೆ. ಕ್ವಾಲಿಟಿ ಆಗಿಲ್ಲ. ಅವರೆಲ್ಲ ಮುಗಿಸ್ಕೊಂಡು ಎಲ್ಲಿ ಬರಕತ್ತಾರ, ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ತಾರ, ನಮ್ಮ ಊರಿಗೆ ಬರ್ಲಕತ್ತಾರ ಅವರೆಲ್ಲ. ಒಂದು ವೇಳೆ ಈ ಸ್ಕೂಲ್ನ ಎಜುಕೇಶನ್ ನಿಮ್ದು ಕ್ವಾಲಿಟಿನೇ ಆಗಿತ್ತು ಅಂದ್ರೆ, ಮಕ್ಕಳು ಆಕ್ಟಿವಿಟಿನೇ ಇದ್ರೆ, ಅವ್ರ ಮೌಲ್ಯತೆನೇ ಇದ್ದಿತ್ತಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿ ಇದ್ರು ಅಂದ್ರೆ ಈ ಜಗತ್ತಿನ ಹೋದ್ರೆ ಏನೆಲ್ಲ ಕೆಲಸ ಮಾಡ್ಬೋದು. ಬರೀ ಶಾಲೆ ಕಲ್ತಾರಂದ್ರ ಮೇಲೆ ಬರೀ ನೌಕರಿ ಅಷ್ಟೇ ಮಾಡ್ಬೇಕಂತೇನಿಲ್ಲ. ಶಾಲೆ ಕಲ್ತ ಮ್ಯಾಗನು ಅಗ್ರಿಕಲ್ಚರ್ ಮಾಡಿ, ತೋಟಗಾರಿಕೆ ಮಾಡಿ, ಬೇರೆ ಬೇರೆ ಮಾಡಿ, ಕಂಪ್ನಿದಾಗ ಬೇರೆ ಆಕ್ಟಿವಿಟಿ ಮಾಡಿ, ಏನಾದ್ರೂ ಬೇರೆ ಎಲ್ಲ ಕೆಲಸ ಮಾಡಬೇಕು. ಎಲ್ಲ ಕೆಲಸ ಮಾಡಕ್ ಬರ್ಬೇಕಂದ್ರೆ ಅವನಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರ್ಬೇಕು. ಇವತ್ತು ಒಂದು ಸರ್ ಮಾತು ಹೇಳಿದ್ರು, ಸ್ಟ್ರಿಕ್ಟ್ಲಿ ಮಾಡ್ತೇವೆ ಅಂದ್ರೆ ಮಗು ಶಾಲೆ ಸುಟ್ಟಿ ಬಿಡಕತ್ತದ. ಅದು ಸಹಜ ಗುಣ ಅದ. ಯಾವಾಗ ನಮ್ಮ ಹಾರ್ಡ್ ಕೆಲಸ ಇದ್ರೆ ಮಾಡ್ತೇವೆ. 100 kg ತೊಗರಿ ಹತ್ತಾರೆ, ಇವತ್ತು 50 ಪ್ಯಾಕೆಟ್ ಬಂದು 50 kg ಪ್ಯಾಕೆಟ್ ಕೊಡ್ತೀವಿ. 100 kg ಹತ್ತಂಗಿಲ್ಲ ನಾವು. ಯಾವಾಗ ನಮ್ಮ ಮಗು ಶಾಲೆ ಬಿಟ್ಟು ಹಿಂದೆ ಸುತ್ತಾಡ್ತಾ ಇದ್ದ ತಪ್ಸಕತ್ತಾರ ನಮಗೆ, ಅವಾಗ ನಾವು ಪಾಲಕರು ಅವಾಗ ಎಚ್ಚರ ಆಗ್ಬೇಕು. ನಮ್ಮ ಮಗು ಶಾಲೆ ಬಿಡಕತ್ತ ಹಿಂದೆ ಜರಿಲಕತ್ತಂದ್ರೆ ಅದ್ರಲ್ಲಿ ಏನೋ ತಪ್ಪದ ನಮ್ಮ ಮಗುವಿಂದು, ಅವ್ನ ಕಲಿಕೆಯಲ್ಲಿ ಏನೋ ತಪ್ಪದ, ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಇರ್ಬೇಕು. ಪಾಪ ಹೆಣ್ಮಕ್ಳು ಹೇಳೋದು ಚೆನ್ನಾಗಿ. ಎಲ್ಲ ಮಕ್ಕಳಿಗೆ ಪ್ರತಿಭೆ ಕೊಡ್ತೀವಿ, ಬಟ್ ಫಂಕ್ಷನ್ ಇದ್ದಾಗ ಎಲ್ಲ ಮಕ್ಕಳಿಗೆ ಪ್ರತಿಭೆ ಕೊಡೋದು ಟೈಮ್ ಜಾಸ್ತಿ ಓದಿರ್ಬೇಕು ಪರವಾಗಿಲ್ಲ. ಬಟ್ ಪ್ರತಿ ಶನಿವಾರ ಏನದ ಅಂತ ಅವೇರ್ನೆಸ್ ಮಾಡ್ತಕ್ಕಂಥ ಶಿಕ್ಷಕರೆಲ್ಲ ಮಾಡ್ತಾರೆ. ಪ್ರತಿ ಶನಿವಾರ 3ನೇ ಶನಿವಾರ ಬ್ಯಾಗಲ್ಲಿ ಐತೆ, ಬಟ್ ಇನ್ನೂ 2-3 ಶನಿವಾರ ಹೋದ್ರೂ ಪರವಾಗಿಲ್ಲ. ಬಟ್ ಪ್ರತಿ ಶನಿವಾರದಿಂದ ಅವರಿಗೆ ಎಲ್ಲರೂ ಸ್ವಂತ ಟ್ಯಾಲೆಂಟ್ ಆಗಿ ಬರಂಗ್ ಮಾಡಿ ಕೂತು ಮಾತಾಡೋದಕ್ಕೂ ಮತ್ತು ನಿಂತು ಮಾತಾಡೋಕ್ಕೂ ಭಾಳ ವ್ಯತ್ಯಾಸ ಅದ. ಮತ್ತು ನಿಂತು ಮಾತಾಡತಕ್ಕಂಥ ವ್ಯವಸ್ಥೆ ಮಕ್ಕಳು ಕಲಿಸಕ್ಕೆ ಪರವಾಗಿಲ್ಲ. ಅದಕ್ಕೆ ನಾವು ಪಾಲಕರಾಗಿರ್ತಕ್ಕಂಥವ್ರು ಭಾಳ ಎಚ್ಚರವಾಗಿರ್ಬೇಕಾಗಿದೆ ಇವತ್ತಿನ ದಿವಸ. ಒಂದು ವೇಳೆ ನಮ್ಮ ಶಾಲೆನೇ ಎಲ್ಲ ರೀತಿ ಚೆನ್ನಾಗಿ ಐತಿ ಅಂದ್ರೆ, ನಮ್ಮ ಊರಾಗ ಒಂದು 10 ಮಂದಿ MBBS ಕಲ್ತವ್ರು ಇರ್ಬೇಕಾಗಿತ್ತು, ಒಂದು 10-15 ಮಂದಿ ಇಂಜಿನಿಯರ್ ಕಲ್ತವ್ರು ಇರ್ಬೇಕಾಗಿತ್ತು, ಒಂದು 5 ಮಂದಿ IAS ಕಲ್ತವ್ರು ಆಗಿರ್ಬೇಕು, ಒಂದು 5 ಮಂದಿ KS ಕಲ್ತವ್ರು ಆಗಿರ್ಬೇಕು, ಒಂದು 8-10 ಮಂದಿ ಪ್ರೊಫೆಸರ್ ಇದ್ದಿರ್ಬೇಕು, ಒಂದು 8-10 ಮಂದಿ ಡಿಗ್ರಿ ಕಾಲೇಜ್ ಇದ್ದಿರ್ಬೇಕು, ಉನ್ನತ ಹುದ್ದೆಯಲ್ಲಿ ಇದ್ದಿರ್ಬೇಕಂತಂದ್ರೆ ನಮ್ಮ ಶಾಲೆ ಕಲ್ತವ್ರು ಇದ್ದಿರ್ಬೇಕು ವಿದ್ಯಾರ್ಥಿಗಳು. ಅವಾಗ ಈ ಶಾಲೆ ಹೆಸರು ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಹಳ್ಳಿ ಸಗರ ಶಾಲೆಯಾಗ 1 to 10th ಸ್ಕೂಲ್ ಅದ, ಇಲ್ಲಿ ಕಲ್ತಿರ್ತದೆ ವಿದ್ಯಾರ್ಥಿ, ಎಜುಕೇಶನ್ ಚೆನ್ನಾಗದ, ಅವಾಗ ಹೆಸರು ಬರ್ತಾರೆ.
ಸಾಧ್ಯ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಿಂದ ಒಂದು ಕೊರತೆ ಏನು ಮಾಡಿಲ್ಲ. ನಮ್ಮ ಶಿಕ್ಷಕ ಮೊದಲು SSC ಇತ್ತು, ಆಮೇಲೆ RMS ಬಂತು, ಈಗ ಸಮಗ್ರ ಶಿಕ್ಷಣ ಬಂತು. ಬಟ್ ಪ್ರತಿ ಹಂತ ಸರ್ಕಾರ 5 ವರ್ಷ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗ್ಲಿಕ್ಕತ್ತದ, ಮತ್ತೆ ನಾವು ಬದಲಾವಣೆ ಆಗ್ತಾ ಇಲ್ಲ. ನಾವು ಇವತ್ತು ಬದಲಾವಣೆ ಆಗತಕ್ಕಂಥ ವ್ಯವಸ್ಥೆ ಬಂದದ. ಹಿಂದಿನ ಶಿಕ್ಷಣ ಆಗಿತ್ತಪ್ಪ, ನಾವು ಮಕ್ಕಳು ಶಾಲೆ ನಾವು ಕಲ್ತಿನ, ನಾವು ತಾಯಿ ತಂದೆ ಕಲ್ತಿನ, ಶಾಲೆಗೆ ಹೋದ ತಕ್ಷಣ ಶಾಲೆಗಳ ಮಾಸ್ಟರ್ಗಳು ಬಹಳಷ್ಟು ಸ್ಟ್ರಿಕ್ಟ್ಲಿ ಆಗಿದ್ದರು. ಓದಬೇಕಂದ್ರೆ ಓದಬೇಕು. ನಮಗೆ ಅವಾಗ ಇಂಗ್ಲೀಷ್ ಬರ್ತಿಲ್ಲ. ಇಂಗ್ಲೀಷ್ ಮ್ಯಾಗ ಇದ್ದು ಕನ್ನಡ ಕೆಳಗೆ ಬಂದು ಓದ್ತಿದ್ದೆ ನೋಡ್ತಿದ್ವಿ, ಒಳಸಾಡ ಹೊಡಿತಿಲ್ಲ. ಅದು ನೆನೆಸ್ಬೇಕಾಗ್ತಿಲ್ಲ ಆ ರೀತಿ. ಅವತ್ತಿನ ಅಂತ ಶಿಕ್ಷೆ ಪಡೆದೈತಿ. ಇವತ್ತು ನಿಮ್ಮ ಎದುರು ಮಾತಾಡ್ತಿರ್ತೀನಿ ನಾನು. ಅವಾಗ ನಮ್ಮ ಶಿಕ್ಷಕರದ್ದು ಅವ್ರ ಆಶೀರ್ವಾದ ನಿಮ್ಮೆಲ್ಲ ಎದುರು ಮಾತಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವಾಗಿದ್ದರಿಂದ ಶಿಕ್ಷಣ ವ್ಯವಸ್ಥಿತ ಶಿಕ್ಷಣದಿಂದ ಭಾಳ ವ್ಯತ್ಯಾಸದ. ಇವತ್ತಿನ ವ್ಯವಸ್ಥೆ ಪಾಲಕರು ಭಾಳ ಎಚ್ಚೆತ್ತಾಗಿರ್ಬೇಕು. ಶಾಲೆ ಮ್ಯಾಗಲೇ ಎಚ್ಚೆತ್ತಿರ್ಬೇಕು ಮತ್ತು ಮಗುವಿನ ಮ್ಯಾಗಲೇ ಎಚ್ಚೆತ್ತಿರ್ಬೇಕು. ಯಾಕಂದ್ರೆ ನಮ್ಮ ದುಶ್ಚಟ ಮಾಡಕ್ಕೆ ಹಲವಾರು ಕೆಲಸಗಳು. ಹೊರಗೆ ಬಂದ ತಕ್ಷಣ ಸ್ಕೂಲ್ಗೆ ಮಗು ಕ್ರಿಕೆಟೇ ಆಡ್ತದೆ, ಮೊಬೈಲೇ ಆಡ್ತದೆ, ಏನೇನೋ ಮಾಡ್ತದೆ. ನಮಗೆ ಅವಾಗ ಇದ್ದಿದ್ರೆ ಏನೋ ಆಟ ಆಡೋಕ್ಕೆ ಬರೀ ಸಿಡ್ಡಕ್ಕೆ ಇಡೋದು, ಗಿಡ ಇರೋದು, ನೀರಿಕೆ ತಿನ್ನೋದು, ಬಾರಿಕೆ ತಿನ್ನೋದು ಇದೇ ಇತ್ತು. ನಾವು ಅದು ಏನು ತಿಂದಿದ್ದೀವಿ ಅವೆಲ್ಲ ಒಳ್ಳೇದಿದ್ವಿ ಅನ್ನೋ ಪರವಾಗಿಲ್ಲ. ಇವತ್ತಿನ ದಿವಸ ನಾವು ಮಕ್ಕಳಿಗೆ ಬರೀ ಕುರ್ಕುರಿ ತಿನ್ನಕತ್ತೀವಿ, ಪಾಪಡಿ ತಿನ್ನಕತ್ತೀವಿ, ಬೇರೆ ಎಲ್ಲ ತಿನ್ನಕತ್ತೀವಿ. ಮಾನಸಿಕವಾಗಿ ಪರ್ಫೆಕ್ಟ್ ಆಗಿ ಆಗ್ತಾ ಇಲ್ಲ. ಇವತ್ತಿನ ದಿವಸ ನಾವು ಮಕ್ಕಳ ಕಣ್ಣುಗಳೆಲ್ಲ ಅಬ್ಲಿಕ್ ಆಗ್ಲಕ್ಕಂತ. 50 ವರ್ಷ ಆದ್ಮೇಲೆ ಹಿಂಗೆ ನಾವು ಮುಳುಗಿಸ್ಬೇಕಾಗ್ತ 50 ವರ್ಷ ಆದ್ಮೇಲೆ. ಬಟ್ ಇವತ್ತು ನಾವು ಎಲ್ಲರೂ ಬಿಳಿಸ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲರಿಗೂ ಮೊಬೈಲ್ ಇದಾಗ್ಬಿಟ್ಟದ. ಅದು ಇಲ್ಲಿ ಅಂದ್ರೆ ಇವತ್ತು ನಾವು ಬೇರೆ ಹಾಕಿರೋ ಸ್ಥಿತಿಯಾಗಿ ಬಂದದ್ದು. ಯಾಕಂದ್ರೆ ನಮ್ಮದು ವ್ಯವಸ್ಥೆನ ಹಂಗೆ ಬಂದದ್ದು. ಪ್ರೆಸೆಂಟ್ ನಾವು ಇಂಡಿಯಾ ಹತ್ರ ಬಂದ ತಕ್ಷಣ ಅಟೆಂಡೆನ್ಸ್ ಆಗ್ಬೇಕು, ಮೊಬೈಲ್ದಾಗ ಬಂದದ್ದು. ಅದಕ್ಕೆ ನಾವು ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯಾವುದೇ ಮಗು ದಡ್ಡಲ್ಲದೆ ಇರಂಗಿಲ್ಲ ಮಕ್ಕಳಿಂದ. ಎಲ್ಲ ಪಾಲಕರು ಮನೆಗಳು ಯಾವುದೇ ಮಗು ನನ್ನ ಮಗ ದಡ್ಡನ, ನನ್ನ ಮಗಳು ದಡ್ಡದ ತೆರೆ ತೆಗೆದುಬಿಡ್ಬೇಕು. ಯಾವುದೇ ದಡ್ಡ ಇರಂಗಿಲ್ಲ. ಅದಕ್ಕೆ ದಡ್ಡ ಆಗಕ್ಕೆ ಒಂದು ಕಾರಣ ಇರ್ತದ. ತಾಯಿ ತಂದಿದ್ದು ಪ್ರೋತ್ಸಾಹ ಇರಲ್ಲ, ಸಮಾಜದಾಗ ಬೆರಿತಕ್ಕಂಥ ವ್ಯತ್ಯಾಸ ಇರಲ್ಲ. ಶಾಲೆಗೆ ಬಂದ ಮೇಲೆ ಅದನ್ನು ಬೆರಿತಕ್ಕಂಥ ಏನಕ್ಕೊಂದು ಪರಿಚಯ ಇರ್ತದೆ, ಮಾತ್ರ ದಡ್ಡ ಆಗ್ತದೆ. ಅದಕ್ಕೆ ನಾವು ಯಾವುದು ದಡ್ಡದ ಮಕ್ಕಳನ್ನ ಪ್ರೋತ್ಸಾಹ ಮಾಡೋಕೆ ಮೇಲ್ದರ್ಜೆಗೆ ಎತ್ತಕ್ಕಂಥ ವ್ಯವಸ್ಥೆ ಮಾಡೋದು. ಅವಾಗ ಮಾತ್ರ ಮಕ್ಕಳು ಮೇಲ್ದರ್ಜೆಗೆ ಬಂದ ಸಾಧ್ಯ ಅಂತ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಇನ್ನೊಂದು ಐತಪ್ಪ, ಹೆಣ್ಮಕ್ಳು ಶಾಲೆ ಕಲ್ತಾರಂದ್ರ ಒಂದು ಶಾಲೆ ಕರ್ದಂತೆ ಸ್ಲೋಗನ್ ಐತೆ, ಗಾಡಿ ಮಾತೆ ಐತೆ. ಇವತ್ತಿನ ದಿವಸ ನಮ್ಮ ಪಾಲಕರು ಪೋಷಕರಲ್ಲ ಹೆಣ್ಮಕ್ಳು 30% ಶಾಲೆ ಕಲ್ತಾರ ಇದ್ದೀವಿ. ಒಂದು ಸಲ ನಿನಗೆ ಏನು ಬರ್ತಂತ ನಾವು ನೋಡ್ಬೇಕು. ಒಂದ್ಸಲ ಪಾಲಕರ ಪೋಷಕ ಅವ್ನ ಪುಸ್ತಕ ತೆಗೆದು ನೀವು ಏನು ನೋಡ್ಬೇಕು ಬರ್ತಾರೆ, ಅವ್ರು ನೋಡೋದು ನಿಮ್ಗೆ ಗೊತ್ತಾಗ್ತದೆ. ನನ್ನ ಮಗ ಪರ್ಫೆಕ್ಟ್ ಅನ್ನ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅವ ನಾವು ನೋಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇಲ್ಲ ನಮ್ಮ ಪಾಲಕರಾದ್ರು. ನಮ್ಮ ಮಗುವಿಗೆ ಸರಿಯಾಗಿ ಚೆನ್ನಾಗಿ ಮಗ್ಗಿನೇ ಬರಂಗಿಲ್ಲ. 9ನೇ ತನಕ ಮಗ್ಗಿ ಬರ್ತಾ ಇಲ್ಲ, 30 ತನಕ ಮಗ್ಗಿ ಬರ್ತಾ ಇಲ್ಲ. ಸ್ಟ್ರಿಕ್ಟ್ಲಿ ಇಲ್ಲ ಅವನಿಗೆ. ಯಾಕಂದ್ರೆ ಅವನಿಗೆ ದಂಡನೆ ಅನ್ನಂತ ಏನೂ ಇಲ್ಲ. ಓದ್ಕೊಂಡ್ ಬಂದ್ರೆ ದಿನ ಬರ್ತೇವೆ, ಅತ್ತೆ ಮುಗಿಸೋಲಕತ್ತಿಲ್ಲ. ಈ ವ್ಯವಸ್ಥೆ ಮಾಡೋದು ನೋಡಿ. ಇವತ್ತಿನ ದಿವಸ ಎಲ್ಲ ಪಾಲಕರು ಬಂದಿರಿ, ಒಳ್ಳೆ ಚೆನ್ನಾಗಿ ಇಷ್ಟು ಮಂದಿ ಭಾಳ ಸಂತೋಷ ಆಗ್ಯದ ನನಗೆ. ಯಾಕಂದ್ರೆ ನಾವು ಎಕ್ಸಾಮ್ 10th 3 ಸಲ ಅದಲ್ಲ, ಹಿಂಗಿದ್ದಾರೆ ಎಲ್ಲ ಕಡೆ. ನೀವು ಇವತ್ತೇ ಎಚ್ಚರ ಆಗ್ಬೇಕು. ಈ ಶಾಲೆ ಮ್ಯಾಗ 100% ನಿಗಾ ಇಡ್ಬೇಕಾದ್ರೆ ಶಾಲೆಗೆಲ್ಲ ಮಾಸ್ತರ್ ಹೊಡಿತಾರೆ, ಯಾರು ಕೊರತೆ ಇಲ್ಲ. ಬೇರೆ ಬೇರೆ ಶಾಲೆಗೆಲ್ಲ 3 ಮಂದಿ 4 ಮಂದಿ ಅಂದ್ರೆ 1 to 7 8 ತೆಗೆದು 3 ಮಂದಿನೇ ಇರ್ತಾರೆ. ಬಟ್ ಇಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ. ಪರ್ಫೆಕ್ಟ್ ಆಗಿದ್ದು ಇದನ್ನು ಸಹಿತ ಮಕ್ಕಳು ಹಾಜರಾತಿ ಕಡಿಮೆ ಬರ್ಲಕತ್ತದ. ಮಕ್ಕಳು ಹಾಜರಾತಿ ಕಡಿಮೆ ಬರ್ಲಕತ್ತಲ್ಲ, ಪಾಲಕರ ಪೋಷಕರನ್ನೀಗ ನಮ್ಮ ಮಕ್ಕಳ ಮೇಲೆ ನಾವೇ ಇಡ್ತಾ ಇಲ್ಲ ಅನ್ನಂಗೆ ಅರ್ಥ. ಆ ಮಕ್ಕಳಿಗೆ ದಾರಿ ತಪ್ಪಲಕ್ಕ ವ್ಯವಸ್ಥೆ ಮಾಡ್ಕೊತಾರ ನಾವೇ. ಅದಕ್ಕೆ ಅವ್ರಿಗೆ ಏನು ಕಲಿಕೆ ಬರ್ತಾ ಇಲ್ಲ, ಮಕ್ಕಳಿಗೆ ಯಾವ ರೀತಿ ಬರ್ತಾ ಇಲ್ಲ ಅಂತ ಅವ್ರಿಗೆ ಮನೆಗೆ ಬರ್ತೀರ, ಅವ್ರಿಗೆ ಪರಿವರ್ತನೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಯಾವಾಗ ನಾವು ಕಠಿಣವಾದ ವಿದ್ಯೆ ಬರಂಗಿಲ್ಲ, ಅದಕ್ಕೆ ಜಾರು ತಪ್ಸೋರು ಸಹಜ ತಪ್ಪಿಸುತ್ತ. ನಾವು ಎಲ್ಲ ತಪ್ಸ್ಕೊಂಡೇ ಬಂದಿಲ್ಲ. ನಾನು ಸೇವಂತ ಇದ್ದ ರೇವಣ ಸಿದ್ದಪ್ಪ ಸರ್ ಸೈನ್ಸ್ ಇದ್ದ ಸೆಕೆಂಡ್ ಪೀರಿಯಡ್ ಓದಬೇಕು ಇಲ್ಲ ನಾವು ಹೊಡಿತೀವಿ, ಏನು ಹೊಡಿತೀವಿ ಅಂತ ಹೇಳ್ಬಿಟ್ಟದು ಅಷ್ಟು ಹೊಡಿತೀವಿ. ನಾವು ಸೆಕೆಂಡ್ ಪೀರಿಯಡ್ ಬಂದ ತಪ್ಪಿಸ್ಕಂತ ವ್ಯವಸ್ಥೆ ಮಾಡ್ತಿದ್ವಿ. ಯಾಕಂದ್ರೆ ನನಗೆ ಏನು ಬರಲಿಲ್ಲ ಅಂದ್ರೆ ನಾನು ತಪ್ಪಿಸ್ಕಂತ ವ್ಯವಸ್ಥೆ ಮಾಡ್ತೀನಿ. ಮಗು ಚೆನ್ನಾಗಿ ಟ್ಯಾಲೆಂಟ್ ಆಗಿತ್ತು, ನಾವು ಎದ್ರಲ್ಲಿ ಸಿರಿಸಿದ್ದ ಹೇಳ್ತಾನೆ ಈಗಂತ ಹೇಳ್ತೀನಿ. ಅದಕ್ಕೆ ನೀವು ಎಲ್ಲರೂ ಏನು ಬಂದಿರಿ ಇವತ್ತಿನ ಚೆನ್ನ ಪಾಲಕರು, ನಿಮ್ಮ ಮಗುವಿನ ಮೇಲೆ ಹೆಚ್ಚಿನ ಕಾಳಜಿ ಇದೆ. ನಮ್ಮ ಮಗು ಏನು ಮಾಡಕ್ಕಂತಂದ್ರೆ ಏನು ಸುದ್ದಿ ಅನ್ನೋದು ಅದ್ರ ಬಗ್ಗೆ ಕಾಳಜಿ ಇಟ್ಟರೆ ಮಾತ್ರ ಮುಂದಿನ ದಿವಸ ಮಗುವಿನ ಭವಿಷ್ಯ ಭಾಳ ಉಜ್ವಲ ಎಲ್ಲ ಸಾಧ್ಯ ಆಗ್ತದೆ. ನಮ್ಮ ಸರ್ಕಾರಿ ವ್ಯವಸ್ಥೆ ಎಲ್ಲ ಫೆಸಿಲಿಟಿ ಕೊಡಕತ್ತದ.
90% ಎಲ್ಲ ಸರ್ಕಾರಿ ಶಾಲೆಗೆ ಕೊಡಕತ್ತಾರ. ಶಾಲೆ ಕಟ್ಟಡ ಐತಿ, ಕಾಂಪೌಂಡ್ ಐತಿ, ಗಾರ್ಡನ್ ಐತಿ, ಶೌಚಾಲಯ ಐತಿ, ಎಲ್ಲ ಪ್ರತಿಯೊಂದು ನೀರ್ ಕೊಯ್ಲ್ ಐತಿ, ಮತ್ತು ವಾಟರ್ ಫಿಲ್ಟರ್ ಕುಡಿಯಕ್ಕೆ ಅದನ್ನು ವ್ಯವಸ್ಥೆ ಮಾಡಕತ್ತಾರ. ಅಡಿಗೆ ಮಧ್ಯಾಹ್ನದ ಊಟ ಐತಿ, ಬಿಸಿ ಊಟ ಐತಿ, ನೋಟ್ಬುಕ್ ಐತಿ, ಪ್ರತಿಯೊಂದೆಲ್ಲ ಸಮಗ್ರವಾಗಿ ಕೊಡ್ತದ. ಮಕ್ಕಳಿಗೆ ಇನ್ನೊಂದು ಅವಕಾಶ ಕೊಡ್ಬೇಕು ಎಲ್ಲ ಪಾಲಕರು. ಪುಕ್ಷಟೆ ಏನು ಗೌರ್ಮೆಂಟ್ ಶಾಲೆ ಕೊಡ್ತದ, ಪುಕ್ಷಟೆ ಏನಂತಾರೆ ನೋಡ್ಬೇಕು. ನಾವೆಲ್ಲ ಪಾಲಕರು ನಾವು ಅಂಗಡಿದಾಗ ಹೋಗಿ ಏನು ಖರೀದಿ ಮಾಡ್ತಿರ್ತೀವಿ, ಅವನ್ನೆಲ್ಲ ಬಟ್ಟೆ ಖರೀದಿ ಮಾಡ್ತೀವಿ, ಕಿರಾಣಿ ಅಂಗಡಿ ಏನೇನು ಖರೀದಿ ಮಾಡಿರ್ತೀವಿ, ಅದಕ್ಕೆ ನಮ್ಗೆ ಕೇಂದ್ರ ಸರ್ಕಾರ ತೆರಿಗೆ ಮತ್ತು ರಾಜ್ಯ ಸರ್ಕಾರ ತೆರಿಗೆ ಎರಡು ಕಟ್ ಅಂತ ನಮ್ಗೆ ಸುಮ್ಮನೆ ನಮ್ಗೆ ಬೆಲೆ ಬರುತ್ತೆ. ಆ ತೆರಿಗೆ ಮೇಲೆ ಸರ್ಕಾರ ಆಳ್ತಕ್ಕಂಥದ್ದು. ಆ ಬಜೆಟ್ ಮುಖಾಂತರ ನಮ್ಗೆ ಶಿಕ್ಷಕರ ವೇತನ ಆಗ್ತದ, ಮಕ್ಕಳಿಗೆ ಮತ್ತು ಅದ್ರ ಬಗ್ಗೆ ವೇತನ ಆಗತಕ್ಕಂಥ ಅದ್ರ ಫಲಾನುಭವಿ ಫೆಸಿಲಿಟಿ ಕೊಡ್ತಕ್ಕಂಥದ್ದು. ಇದು ಮಕ್ಕಳ ಬಗ್ಗೆ ಚೆನ್ನಾಗಿ ಪರಿವರ್ತನೆ ಮಾಡಬೇಕು. ಯಾಕಂದ್ರೆ ನಾವು ಕಲಿಯುತ್ತ ಹೋದ್ರಲ್ಲ ಕಲಿತೀವಿ, ನಮ್ಮ ಮಗು ಚೆನ್ನಾಗಿ ಕಲಿತಲ್ಲ. ನೀವು ಅದೇ ಅಬ್ಸರ್ವ್ ಮಾಡ್ಬೇಕು. ಮಕ್ಕಳು ನಮ್ಮ ಪ್ರೈವೇಟ್ ಸ್ಕೂಲಿಗೆ ಕಳ್ಸೋದ್ರ ಬಗ್ಗೆ ಎಷ್ಟು ಏನು ಮಾಡ್ತೀವಿ. ಒಂದು ಇಸ್ತ್ರಿ ಹೊಡೆಯೋದು ಮಾಡಿದ್ರೆ ಟಿಫಿನ್ ಮಾಡೋದು ಸಹಿತ ಕರೆಕ್ಟ್ ಟೈಮಿಗೆ ನಾವು ಮೇಂಟೈನ್ ಮಾಡ್ತೀವಿ. ಆ ಶಾಲೆಗೆ ಈ ಶಾಲೆಗೆ ಏನು ವ್ಯತ್ಯಾಸ ಇರ್ತದೆ. ನಮ್ಮ ಶಾಲೆ ಶಿಕ್ಷಕರು ಇದ್ದಾರೆ, ನಮ್ಮ ಶಾಲೆ ಶಿಕ್ಷಕರು ಎಲ್ಲರೂ CET ಮತ್ತು CET ಬಂದು ಬಂದವರು, ಕಂಪಲ್ಸರಿ TET CET ಬಂದವ್ರಿಗೆ ಮಾತ್ರ ಇದಾಯ್ತು. ಬಟ್ ಅವ್ರಿಗೆ ಏನಾದ್ರು ಹಿಂದೆ ಶಾಲೆ ಕಲ್ಕಸರಿ 8 ವರ್ಷಕ್ಕೆ ನೆನಪು ಬರ್ದಿರ್ತಂದ್ರೆ ಸಿಲೆಬಸ್ ಡಯಟ್ ಕೇಂದ್ರಕ್ಕೆ 3 ತಿಂಗಳು ಆಗ್ತದೆ, ಮಾತ್ರ ಅವ್ರು ತರಬೇತಿ ಕಲ್ಸಕತ್ತಾರೆ. ಆಮೇಲೆ ಯೂಟ್ಯೂಬ್ ಲೈವ್ ಚಾನಲ್ ತರಬೇತಿ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಸಹಿತ ಮತ್ತೆ ನಮ್ಮ ಮಕ್ಕಳ ಮೇಲೆ ಯಾರಿಗೆ ಕಲ್ಸೋದು ಇಷ್ಟೆಲ್ಲ ತಗೊಂಡು ಮಕ್ಕಳೇ ಚೆನ್ನಾಗಿ ಕಲೀಲಿ ಅಂದ್ರೆ ಅದಕ್ಕೆ ಬಂತು. ಅದಕ್ಕೆ ನೀವು ಎಲ್ಲರೂ ಪಾಲಕರು ಪೋಷಕರು ಬಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ಬಹಳ ನಿಗಾ ಮಾಡೋದು. ಇವತ್ತಿನ ದಿವಸ ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕೇರ್ಫುಲ್ ಆಗಿರ್ತೀವಿ, ಮುಂದೆ ಅವ್ರ ಮಕ್ಕಳ ಭವಿಷ್ಯ ಉಜ್ವಲ ಅಂತ ಅವಾಗ ಒಂದು ಸ್ವಲ್ಪ ಇರ್ಲಕ್ಕೆ ಸಾಧ್ಯ ಇರ್ತದೆ. ಒಂದ್ ವೇಳೆ ಅವರು ಕೆಳಮಟ್ಟಕ್ಕೆ ಬಂದು ಅವ್ರು ನಿಮಗೆ ವರ್ಜೆ ಆಗಿರ್ತಾರೆ ಹೊರತಾಗಿ ಅವ್ರ ಸ್ವಂತ ಏನು ಮಾಡಕ್ ಬರಲ್ಲ. ದಟ್ ಇದ್ದ ವಿದ್ಯಾರ್ಥಿಗೆ ಮುಂದೆ ಏನು ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಅವ್ನು ಲಾಸ್ಟಿಗೆ ಹೇಳ್ತಾರೆ, ನಾನು ದುಡಿಗೆ ಹೋಗ್ತೀನಿ ಅಂದ್ರೆ, ಯಾಕಂದ್ರೆ ಕಟ್ಟ ಕಡೆ ಲಾಸ್ಟ್ ಬರ್ತಕ್ಕಂಥ ಶಬ್ದ ಏನಿರ್ತದ, ನನಗೆ ಅದು ಶಾಲೆಯಲ್ಲಿ ವಜ್ಜೆ ಆಗಿದ್ದು ನಾನು ದುಡಿಲಕ್ಕೆ ಹೋಗ್ತೀನಿ ಸಾಕು, ಇಂಥ ಶಬ್ದ ಬರಬಾರ್ದು. ನಾ ಏನಾದ್ರೂ ಮಾಡಿ ಸಾಧಿಸಿ ತೋರಿಸ್ತೀನಿ ಅಂತ ಛಲ ಬರ್ಬೇಕಂದ್ರೆ ನಾವು ಪಾಲಕರು ಭಾಳ ಪ್ರೋತ್ಸಾಹ ಇರಬೇಕು. ನಾವು ಹಿಂದಿನ ಶಾಲೆಗೆ ಭಾಳ ವ್ಯತ್ಯಾಸ ಅದ. ಈಗ ನಾವು ಪ್ರತಿಯೊಂದು ಮಗುವಿಗೆ ನಾವು ಪಾಲಕರೇ ನಿಗಾ ಇಡಬೇಕಿದೆ. ಏನು ಓದಕ್ಕಂತದ ಇಲ್ಲ ಬರೆಯಕ್ಕಂತದ ಏನು ಮಾಡ್ತಾರೆ ನೋಡ್ಬೇಕಿದೆ. ನಾವು ನೋಡಿದಾಗ ಮಾತ್ರ ಮಕ್ಕಳು ಭವಿಷ್ಯ ಉಜ್ವಲ ಸಾಧ್ಯ ಅಂತ. ನೀವು ಕಲಿಸ್ತಕ್ಕಂಥದ್ದು ಅದನ್ನು ವ್ಯರ್ಥ ಮತ್ತು ಸಾರ್ಥಕತೆ ಆಗತಕ್ಕಂಥ ಉದ್ದೇಶದಲ್ಲಿ ಎಲ್ಲ ಪಾಲಕರು ಬಂದರೆ ನಿಮ್ಮೆಲ್ಲ ಉದ್ದೇಶ ಒಂದೇ ಅಲ್ಲಿ ಈ ಶಾಲೆಯಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಮಕ್ಕಳು ಉನ್ನತ ಮಟ್ಟದ